ನಮಸ್ಕಾರ ವೀಕ್ಷಕರೇ, ವಿಜಯವಾಹಿನಿ ನ್ಯೂಸ್ಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಇವತ್ತು ನಮ್ಮ ಜೊತೆ ತುಳುನಾಡಿನ ಹೆಮ್ಮೆಯ ರಂಗ ಕಲಾವಿದ ದೇವದಾಸ್ ಕಾಪಿಕಾಡ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಿ? ಫೈನ್ ಆರಾಮ ದೇವರದಿಂದ. ಸರ್, ಇವಾಗ ನಿಮ್ಮ ಮಗ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗಿದ್ದಾರೆ. ಸೊ ಒಂದು ತಂದೆಯಾಗಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ. ಮಕ್ಕಳು ಅವರ ಏನು ಇಚ್ಛೆ ಇದೆ, ಅವರಿಗೆ ಒಂದು ನಟನ ಆಗಬೇಕು ಅಂತ ಭಾಳ ಆಸೆ ಇತ್ತು. MBA ಮಾಡಿದ್ದಾನೆ. MBA ಕಲಿಯುವಾಗಲೇ ಸಿನಿಮಾ ಸ್ಟಾರ್ಟ್ ಮಾಡ್ದೆ. ಒಂದು 18 ಸಿನಿಮಾ ತುಳುವಿನೆಲ್ಲ ಆಯಿತು. ಆಮೇಲೆ ಕನ್ನಡಕ್ಕೆ ಲಾಂಚ್ ಮಾಡಬೇಕಂತ ಭಾಳ ಆಸೆ ಇತ್ತು ನಮಗೆ. ಟೈಮ್ ಕೂಡಿ ಬರಬೇಕಲ್ಲ. ಈಗ ಟೈಮ್ ಕೂಡಿ ಬಂದಿದೆ. ಟಾಸ್ ಅಂತ ಸಿನಿಮಾ ಭಾಳ ಅದ್ದೂರಿಯಾಗಿ ಮಾಡಿದ್ದೇವೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ನಾನು ಮಾಡಿದ್ದೀನಿ. ನಿರ್ದೇಶನ ಅವನೇ ಮಾಡಿದ್ದಾನೆ. ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಬಾಯ್. ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಅದರಿಂದ ನನಗೆ ಫುಲ್ ಧೈರ್ಯ ಇತ್ತು ಅವನ ಮೇಲೆ. ಭಾಳ ಚಿತ್ರ ಚೆನ್ನಾಗಿ ಬೆಳೆದು ನಿಮಗೆ ಭಾಳ ಖುಷಿಯಾಗ್ಬೋದು. ಎಲ್ಲರೂ ಆಶೀರ್ವದಿಸಬೇಕು. ಕನ್ನಡಕ್ಕೆ ಅವನ್ನು ಲಾಂಚ್ ಮಾಡ್ತಾಯಿದ್ದೇವೆ. ಎಲ್ಲರೂ ಸಹಕರಿಸಿ ಆಶೀರ್ವದಿಸಿ. ಸರ್, ಇವಾಗ ನಮ್ಮ ಅಂದರೆ ತುಳುನಾಡಿನ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಜನ ಹೇಳ್ತಾರೆ ನಮ್ಮ ಭಾಷೆಯ ಬಗ್ಗೆ ಹಲವು ಸ್ವಲ್ಪ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ತಮಾಷೆ ಮಾಡೋದಿತ್ತು. ಬಟ್ ಇವಾಗ ಅದನ್ನು ಒಪ್ಕೊಳ್ತಾ ಇದ್ದಾರೆ. ನಮ್ಮ ಭಾಷೆನೂ ಚೆಂದ ಇದೆ, ನಮ್ಮ ಭಾಷೆಗೆ ಅವರು ಕೂಡ ಹೊಂದಿಕೊಳ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಮಗ ಈ ಸಂದರ್ಭದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ನಮ್ಮ ತುಳುನಾಡಿನಲ್ಲಾದರೆ ಕಾಮಿಡಿ ಜಾನರ್ ಆಗಿರ್ಬೋದು, ಈ ಥರ ಸಿನಿಮಾಗಳು ಹಿಟ್ ಆಗ್ತಾ ಹೋಗ್ತಾ ಇತ್ತು. ಇಲ್ಲಿ ಇವಾಗ ಒಂದು ಆ್ಯಕ್ಷನ್ ಆಗಿರ್ಬೋದು, ಈ ಥರ ಸಿನಿಮಾವನ್ನು ಮಾಡಬೇಕಾದ್ರೆ ಒಬ್ಬ ತಂದೆಯಾಗಿ ನೀವು ಅವರ ಎಷ್ಟು ಚಾಲೆಂಜನ್ನು ನೀವು ನೋಡಿದ್ದೀರಾ ಅನ್ನೋ ನೇರೆಲ್ಲ ಚಾಲೆಂಜನ್ನು ಫೇಸ್ ಮಾಡಿದ್ದಾರೆ ಅಂತ? ಖಂಡಿತ. ಆ್ಯಕ್ಚುಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ 2 ಜಿಲ್ಲೆಗಳಲ್ಲಿ ಕನ್ನಡ ಅಂತ ಹೇಳುವಾಗ ಒಂದು ಬೇರೆ ರೀತಿಯಲ್ಲಿ ಮಾತಾಡೋದಿತ್ತು. ಅಂದರೆ ಎಂಥದ್ದು ಮಾರಾಯರೆ, ಅದು ಆ್ಯಕ್ಚುಲಿ ನಮ್ಮ ಕನ್ನಡ ಅಲ್ಲ. ಅದು ನಮ್ಮ ಕನ್ನಡ ಅಲ್ಲ, ಅದು ಮಂಗಳೂರು ಕನ್ನಡ ಅಂತ ಇತ್ತು. ಈಗ ಎಲ್ಲ ನಮ್ಮ ಕನ್ನಡದ ಚಿತ್ರಗಳ ಹಿಟ್ ಆಗ್ತಾಯಿದೆ. ಈ ಕಾಂತಾರ ಆಗಲಿ ಎಲ್ಲ ಅದೇ ಭಾಷೆಯಲ್ಲಿ ಮಾತಾಡೋದು. ಎಂಥದ ಬಾರ ಹೋಗೋಣ, ಎಂಥ ಮಾರಾಯ, ಬಾರ ಹೋಗ, ಇಂಥ ಭಾಷೆ. ಅದು ನಮ್ಮ ಕನ್ನಡಿಗರು ಒಪ್ಕೊಂಡ್ರು. ಅದನ್ನು ಆ ಭಾಷೆನೂ ಒಪ್ಕೊಂಡ್ರು. ಸಿನಿಮಾ ಹಿಟ್ ಆಗ್ತಾ ಬಂತು. ಸೊ ಇದರಲ್ಲಿ ನಾವು ಅದನ್ನೇ ಯೂಸ್ ಮಾಡಿದ್ದೀವಿ. ಆದರೆ ಅದು ಮಾತಾಡುವ ರೀತಿ ನೋಡುವಾಗ ನಮ್ಮ ಒರಿಜಿನಲ್ ಕನ್ನಡದಾಗೆ ಆಗಿದೆ ಅದು. ಬಟ್ ಹಾಸ್ಯಗಳೆಲ್ಲ ಸೇಮ್ ರೀತಿಯಲ್ಲಿ ನಿಮಗೆ ಪ್ರೆಸೆಂಟ್ ಮಾಡಿದ್ದೀವಿ. ಅದು ತುಳು ಕನ್ನಡ ಅಂತಲ್ಲ. ಮತ್ತು ತುಳು ಸಿನಿಮಾ ಅಂದ ಕೂಡಲೇ ಅಲ್ಲಿ ಏನಾಗಿದೆ ಅಂದರೆ ತುಳು ಡ್ರಾಮಾ ನೋಡಿ 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 ನಿಮಗೆ ಈ ಹಾಸ್ಯ ನೋಡಿ ನೋಡಿ ಏನು ಬಯಸ್ತಾರೆ ಅಂದರೆ ಸಿನಿಮಾದಲ್ಲೂ ನಮಗೆ ಅಷ್ಟೇ ಹಾಸ್ಯ ಬೇಕು. ಸಿನಿಮಾದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಆಗ್ತದೆ. ಆದರೂ ನಾವು ಪ್ರಯತ್ನ ಮಾಡಿದ್ದೀವಿ. ನಾವು ಸಿನಿಮಾ ಯಶಸ್ವಿ ಆಗಿದ್ದೀವಿ. ಚಂಡಿಗೌರಿ ಆಗಲಿ, ಬರ್ಸ ಆಗಲಿ, ಆಮೇಲೆ ಅರೆಮರ್ಲೇರು, ಪಿಲಿಬೈಲಿ, ಯಮುನಕ್ಕ, ಊರಿಯರ್ದವ್ರಿ ಅಸಲ್ನಂಥ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿದೆ. ಈ ಕನ್ನಡದಲ್ಲಿ ಈಗ ಈ ಕನ್ನಡ ಒರಿಜಿನಲ್ ಕನ್ನಡದಾಗಿ ನಿಮಗೆ ನೋಡಲಿಕ್ಕೆ ಸಿನಿಮಾ ನೋಡುವಾಗ ಆಗ್ತದೆ, ಖಂಡಿತ ಆಗ್ತದೆ. ಇನ್ನು ಅಪಾಸ್ಯ ಇಲ್ಲ. ಇವಾಗ ಫಸ್ಟ್ ನೀವು ನಿಮ್ಮ ಮಗನ ತೆಲಿಕೆ ಬಳ್ಳಿ ಸಿನಿಮಾದ ಮೂಲಕ ನೀವು ಅವ್ರನ್ನ ಲಾಂಚ್ ಮಾಡ್ತೀರಾ, ಇಂಟ್ರೊಡಕ್ಷನ್ ಮಾಡ್ತೀರಾ ತುಳು ಇಂಡಸ್ಟ್ರಿಗೆ. ಅದಾದಮೇಲೆ ಇವಾಗ ಗಣೇಶ್ ಸರ್ ಅವ್ರನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅನ್ನುವಂಥದ್ದು? ಭಾಳ ಹೆಮ್ಮೆ ಆಗ್ತದೆ. ಅಂದರೆ ಒಂದು ದೊಡ್ಡ ಸಂಸ್ಥೆ ಅಂದರೆ ಗಣೇಶ್ ಸರ್ ಅಂದರೆ ಇಡೀ ಎಲ್ಲರಿಗೆ ಗೊತ್ತು ಏನು ಅವರ ಮನಸ್ಸು ಹೇಗೆ. ಭಾಳ ಒಂದು ಅವರು ಗಂಡ ಹೆಂಡತಿ ಶಿಲ್ಪ ಆಗಲಿ, ಅವ್ರ ತುಳು ಭಾಷೆಯ ಮೇಲೆ ಅವರಿಗೊಂದು ದೊಡ್ಡ ಅಭಿಮಾನ ಶಿಲ್ಪ ಮ್ಯಾಮ್ಗೆ. ಗಣೇಶ್ ಸಾರಿಗೆ ಅರ್ಜುನ್ ಮೇಲೆ, ಆಮೇಲೆ ಏನೋ ಅಂದರೂ ಈ ಹುಡುಗ ಏನಾದರೂ ಮುಂದಕ್ಕೆ ಬರಬೇಕಂತ ಒಂದು ಒಬ್ಬ ಕಲಾವಿದನಾಗಿ ಒಬ್ಬ ಹೀರೋಗೆ ಅಂತ ಆಸೆ ಇರೋದು, ಅದು ಅವರ ಒಳ್ಳೆಯ ಮನಸ್ಸನ್ನು ತೋರಿಸ್ತದೆ. ಅವರು ಲಾಂಚ್ ಮಾಡ್ತಾಯಿದ್ದಾರೆ ಅವರ ಮನೆ ಮಗ ಅಂತ. ಭಾಳ ಸಂತೋಷ ಆಗಿದೆ. ನಿಮ್ಮ ಪಿಕ್ಚರ್ ಕೂಡ ಅಷ್ಟೇ, ಕನ್ನಡದಲ್ಲಿ ಅಷ್ಟು ಹೆಸರು ಮಾಡಿಲ್ಲ ಅಂತ ತುಳುವಲ್ಲಿ ತುಂಬ ಸಿಕ್ಕಾಪಟ್ಟೆ ಸಕ್ಸಸ್ಸನ್ನು ಕಾಣ್ತಾ ಇದೆ. ಬಟ್ ಎಲ್ಲಿ ಏನಾಯಿತು, ಏನು ಮಿಸ್ ಆಯಿತು ಅಂತ ನಿಮ್ಗೆ ಏನಾದರೂ ಗೊತ್ತಾಗ್ತಿದೆ? ಅಂದರೆ ಕನ್ನಡದಲ್ಲಿ ಯಾಕೆ ಅಷ್ಟೊಂದು ಹೋಗಿಲ್ಲ ಸಿನಿಮಾ ಅನ್ನುವಂಥದ್ದು? ಅಂದರೆ ಏನಾಗಿದೆ ಅಂದರೆ ಝೋನರ್. ಈಗ ನಾವು ತುಳುವಿಗೆ ಇಷ್ಟೇ ಸಾಕು, ಬಜೆಟ್ ಇದು ಅಲ್ಲಿ ಪ್ರಾಬ್ಲಮ್ ಬರೋದು ಬಜೆಟ್. ನಮ್ಮ ಸಿನಿಮಾ ನಾವು ನಮ್ಮ ಕನಸು ಕಾಣ್ತೇವೆ, ಆಗ ಮಾಡಬೇಕು, ಈಗ ಮಾಡಬೇಕು, ಈ ಥರ ತೆಗಿಬೇಕು. ಆದರೆ ಬಜೆಟ್ ಪ್ರಾಬ್ಲಮಲ್ಲಿ ದೊಡ್ಡ ಬಜೆಟ್ ತುಳುವಿಗೆ ಹಾಕಿದ್ರೆ ವಾಪಸ್ ಬರೋದಿಲ್ಲ, ಕಷ್ಟ. ಕನ್ನಡ ಆದರೆ ನಾವು ಧೈರ್ಯದಲ್ಲಿ ನಮ್ಮದು ಇದು ವ್ಯಾಪ್ತಿ ದೊಡ್ಡದಿದೆ. ಅದರಿಂದ ನಮಗೆ ಅಲ್ಲಿ ಸ್ವಲ್ಪ ನಮಗೆ ಏನು ಕ್ವಾಲಿಟಿ ಹಾಗೆ ಸ್ವಲ್ಪ ಕಡಿಮೆ ಕೊಟ್ಟರು ಜನ ನೋಡ್ತಾರೆ, ಹಾಸ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪರಿಪೂರ್ಣವಾಗಿ ನಾವು ಸಿನಿಮಾ ಅಂತಲೇ ಮಾಡಬೇಕು. ಪರಿಪೂರ್ಣ ಅಂದರೆ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಅದು ಮಾಡಿದ್ದೀವಿ. ನೀವು ಅಷ್ಟೊಂದು ಸಿನಿಮಾವನ್ನು ಕೂಡ ರಮೇಶ್ ಅರವಿಂದ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ, ವೆಂಕಟ ಇನ್ ಸಂಕಟ ಅಂತ. ಸೊ ಮಿಸ್ ಆಯ್ತು ಅದು ಕೇಳಬೇಕಾದ್ರೆ. ಸೊ ಈ ಸಿನಿಮಾ ಆದಮೇಲೆ ನೀವು ಯಾಕೆ ಮತ್ತೆ ಕನ್ನಡದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ?
ಹಾಂ, ನಾವು ರಮೇಶ್ ಸಾರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು, ಅಜಾತಶತ್ರು ಅವರು ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಂದರೆ ನನ್ನೊಬ್ಬ ಹೊಸ ಕಲಾವಿದ ಅಂತ ನನಗೆ ತೋರಿಸಲೇ ಇಲ್ಲ ಅವರು. ಅವ್ರ ಜೊತೆನೇ ಪಕ್ಕದಲ್ಲಿ ಇಟ್ಕೊಂಡಿದ್ರು ಶೂಟಿಂಗ್ ಟೈಮಲ್ಲಿ. ಒಂದು 28 ದಿವಸ ಶೂಟಿಂಗ್ ಮಾಡಿದೆ. ಚಿತ್ರನೂ ಯಶಸ್ವಿ ಆಗಿತ್ತು. ವೆಂಕಟೇಶ ಸಂಗಡ ಪಾತ್ರ ನೋಡಿ ಆಮೇಲೆ ತುಂಬ ಪಾತ್ರಗಳು ಬಂತು. ಒಂದು 30ರಿಂದ 40 ಸಿನಿಮಾ ಬಂದಿತ್ತು ನನ್ನ ಲೆಕ್ಕದಲ್ಲಿ. ನಾನು ಅಲ್ಲಿ ಥಿಯೇಟ್ರಲ್ಲಿ ತುಂಬ ಬ್ಯುಸಿ ನಾನು. ಅಂದರೆ ನಮಗೆ ಜೂನ್ ಜುಲೈ ಒಂದು 2 ತಿಂಗಳು ಬಿಟ್ಟು ಮತ್ತೆ ಇಡೀ 8 ತಿಂಗಳು ನಾನ್ ಸ್ಟಾಪ್ ಡ್ರಾಮಾ. ನಾನ್ ಸ್ಟಾಪ್ ಅಂದರೆ ತಿಂಗಳಿಗೆ 30-32 ನಮ್ಮ ಡೇಟ್ ಕೊಡಲಿಕ್ಕೆ ಆಗಲಿಲ್ಲ. ಸಾರೇ ಕೇಳಿದರು, ರಮೇಶ್ ಸಾರೇ ಕೇಳಿದರು ಡೇಟ್ ನನಗೆ ಕೊಡಲಿಕ್ಕೆ ಆಗಲಿಲ್ಲ. ಮತ್ತು ತಮಿಳು, ಮಲಯಾಳಂ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿತ್ತು, ಆಗಲಿಲ್ಲ. ಸೊ ಅದು ಬೇಸರ ಇದೆ. ಮತ್ತು ನನ್ನ ರಂಗಭೂಮಿಯನ್ನು ಬಿಡಲಿಕ್ಕೂ ಮನಸ್ಸಿಲ್ಲ ಅಷ್ಟೇ. ಇವಾಗ 18ಕ್ಕೆ ಸಿನಿಮಾ ಲಾಂಚ್ ಆಗ್ತಾ ಇದೆ ಸೆಪ್ಟೆಂಬರ್. ಸೊ ಏನು ಹೇಳ್ತೀರಾ ಕನ್ನಡಿಗರಿಗೆ, ಕನ್ನಡ ವೀಕ್ಷಕರಿಗೆ? ಕರುನಾಡಿನ ಎಲ್ಲ ತಾಯಂದಿರು, ಎಲ್ಲರೂ ಅಭಿಮಾನಿಗಳು, ಕನ್ನಡ ಭಾಷೆಯ ಪ್ರೀತಿಯಿಂದ ನಾವು ಮಾಡಿದ್ದೀವಿ. ನಮ್ಮ ಮಗನನ್ನು ಒಂದು ನಾಯಕ ನಟನಾಗಿ ಪರಿಚಯಿಸ್ತಾ ಇದ್ದೀವಿ. ಎಲ್ಲರೂ ನೋಡಿ, ನಿಮಗೆ ಸಿನಿಮಾ ಖಂಡಿತ ಇಷ್ಟ ಆಗ್ತದೆ. ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿದ್ದೀವಿ. ಸ್ಕ್ರೀನ್ ಪ್ಲೇ ಆಗಲಿ, ಮತ್ತು ಫೈಟ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಯಾವುದಕ್ಕೂ ಕೊರತೆ ಇಲ್ಲದಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದೀವಿ. ನೀವು ಪೈಸಾ ವಸೂಲ್ ಸಿನಿಮಾ ಖಂಡಿತ ಹೇಳ್ತೀನಿ. ನಾನು ಭಾಳ ಧೈರ್ಯದಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಇದು ದೇವದಾಸ್ ಕಾಪಿಕಾಡ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ವಿಜಯವಾಹಿನಿ ನ್ಯೂಸ್.